ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಡ್ಯದವರು ಛತ್ರಿ ಬುದ್ಧಿಲೆಲ್ಲ ತೋರಿಸ್ಬೇಡಿ ಅನ್ನುವ ಹೇಳಿಕೆಯನ್ನ ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಖಂಡಿಸಿ ನಿನ್ನೆ ಸಂಜೆಯವರೆಗೂ ಕೂಡ ಮಂಡ್ಯದ ಜನರು ಟೈಮ್ ಅನ್ನ ಕೊಟ್ಟಿದ್ರು, ಸಾರಿ ಕೇಳಬೇಕು ಅಂತೇಳಿ. ಇಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಾರಿ ಕೇಳಿಲ್ಲ. ಇವತ್ತು ಮಂಡ್ಯದಲ್ಲಿ ಛತ್ರಿಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡಲಾಗಿದೆ. ಬಂಡೆ ಒಡೆದು ಪ್ರತಿಭಟಿಸುತ್ತಿರುವಂತಹ ರೈತರು ಡಿಕೆ ಶಿವಕುಮಾರ್ ಮಂಡ್ಯ ಜನರನ್ನ ಛತ್ರಿಗಳು ಅಂತ ಕರೆದ ಆರೋಪದ ವಿಚಾರವಾಗಿ ಸುತ್ತಿಗೆಯಿಂದ ಬಂಡೆ ಒಡೆದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹ ರೈತರು ಛತ್ರಿಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮಂಡ್ಯದಲ್ಲಿ ಪ್ರತಿಭಟನೆ ಭುಗಿಲೆ ಹೇಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಗಡುವನ್ನ ಕೂಡ ಕೊಟ್ಟಿದ್ರು. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಆನಂದ್. ನಾಗೇಂದ್ರ ಬಾಬು, ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಒಂದು ಮಾತು ಮಂಡ್ಯ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅವರು ಹೇಳಿಕೆ ನೀಡುತ್ತಿದ್ದಂತ ಸಂದರ್ಭದಲ್ಲೇ ಅವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವಾಯಿತು, ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಿನ್ನೆ ಸಂಜೆವರೆಗೂ ಕೂಡ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ರು, ನೀವು ಕ್ಷಮೆ ಕೇಳಬೇಕು ಅಂತ. ಆದ್ರೆ ಕ್ಷಮೆ ಕೇಳುವಂತ ಸೌಜನ್ಯನು ಕೂಡ ಡಿಕೆ ಶಿವಕುಮಾರ್ ಮಾಡಲಿಲ್ಲ. ಇದು ಮಂಡ್ಯ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಕ್ಕಾಗಿ ಇವತ್ತು ಛತ್ರಿ ಮೂಲಕವೇ ಅವರಿಗೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಛತ್ರಿ ಚಳುವಳಿಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಆರಂಭವಾದಂತಹ ಮೆರವಣಿಗೆ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಮೂಲಕ ಮೆರವಣಿಗೆಯಲ್ಲಿ ಸಾಗಿ ಸದ್ಯ ಈಗ ಸಂಜೆ ವೃತ್ತದಲ್ಲಿ ಬಂದು ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಪ್ರತಿಭಟನಾಕಾರರು ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ರೈತ ನಾಯಕ ಪಚ್ಚೆ ನಂಜುಂಡಸ್ವಾಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕನ್ನಡ ಸೇನೆ ಸೇರಿದಂತೆ ಹಲವು ಸಂಘಟನೆಗಳು ಇವತ್ತಿನ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಸಾಕಷ್ಟು ಜನ ಬಂದಂತವ್ರು ಇಲ್ಲಿ ಮನೆಯಿಂದಲೇ ಛತ್ರಿಯನ್ನ ತರುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಛತ್ರಿ ಮೂಲಕವೇ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಇಲ್ಲಿ ಪ್ರತಿಭಟನಾಕಾರರಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಡ್ಯದವರು ಛತ್ರಿ ಬುದ್ಧಿಲೆಲ್ಲ ತೋರಿಸ್ಬೇಡಿ ಅನ್ನುವ ಹೇಳಿಕೆಯನ್ನ ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಖಂಡಿಸಿ ನಿನ್ನೆ ಸಂಜೆಯವರೆಗೂ ಕೂಡ ಮಂಡ್ಯದ ಜನರು ಟೈಮ್ ಅನ್ನ ಕೊಟ್ಟಿದ್ರು, ಸಾರಿ ಕೇಳಬೇಕು ಅಂತೇಳಿ. ಇಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಾರಿ ಕೇಳಿಲ್ಲ. ಇವತ್ತು ಮಂಡ್ಯದಲ್ಲಿ ಛತ್ರಿಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡಲಾಗಿದೆ. ಬಂಡೆ ಒಡೆದು ಪ್ರತಿಭಟಿಸುತ್ತಿರುವಂತಹ ರೈತರು ಡಿಕೆ ಶಿವಕುಮಾರ್ ಮಂಡ್ಯ ಜನರನ್ನ ಛತ್ರಿಗಳು ಅಂತ ಕರೆದ ಆರೋಪದ ವಿಚಾರವಾಗಿ ಸುತ್ತಿಗೆಯಿಂದ ಬಂಡೆ ಒಡೆದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹ ರೈತರು ಛತ್ರಿಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಹಿಂದೆ ಹೋಗೋಣ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮಂಡ್ಯದಲ್ಲಿ ಪ್ರತಿಭಟನೆ ಭುಗಿಲೆ ಹೇಳ್ತಾ ಇದೆ. ಡಿಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತೇಳಿ ಗಡುವನ್ನ ಕೂಡ ಕೊಟ್ಟಿದ್ರು. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ,
ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆನಂದ್? ನಾಗೇಂದ್ರ ಬಾಬು, ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಒಂದು ಮಾತು ಮಂಡ್ಯ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅವರು ಹೇಳಿಕೆ ನೀಡ್ತಿದ್ದಂತ ಸಂದರ್ಭದಲ್ಲೇ ಅವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವಾಯ್ತು, ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಿನ್ನೆ ಸಂಜೆವರೆಗೂ ಕೂಡ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ರು, ನೀವು ಕ್ಷಮೆ ಕೇಳಬೇಕು ಅಂತ. ಆದ್ರೆ ಕ್ಷಮೆ ಕೇಳುವಂತ ಸೌಜನ್ಯನು ಕೂಡ ಡಿಕೆ ಶಿವಕುಮಾರ್ ಮಾಡಲಿಲ್ಲ. ಇದು ಮಂಡ್ಯ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಕ್ಕಾಗಿ ಇವತ್ತು ಛತ್ರಿ ಮೂಲಕವೇ ಅವರಿಗೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಛತ್ರಿ ಚಳುವಳಿಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಆರಂಭವಾದಂತಹ ಮೆರವಣಿಗೆ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಮೂಲಕ ಮೆರವಣಿಗೆಯಲ್ಲಿ ಸಾಗಿ ಸದ್ಯ ಈಗ ಸಂಜೆ ವೃತ್ತದಲ್ಲಿ ಬಂದು ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಪ್ರತಿಭಟನಾಕಾರರು ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ರೈತ ನಾಯಕ ಪಚ್ಚೆ ನಂಜುಂಡಸ್ವಾಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕನ್ನಡ ಸೇನೆ ಸೇರಿದಂತೆ ಹಲವು ಸಂಘಟನೆಗಳು ಇವತ್ತಿನ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಸಾಕಷ್ಟು ಜನ ಬಂದಂತವ್ರು ಇಲ್ಲಿ ಮನೆಯಿಂದಲೇ ಛತ್ರಿಯನ್ನ ತರುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಛತ್ರಿ ಮೂಲಕವೇ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಇಲ್ಲಿ ಪ್ರತಿಭಟನಾಕಾರರಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಡ್ಯದವರು ಛತ್ರಿ ಬುದ್ಧಿ ಇಲ್ಲೆಲ್ಲ ತೋರಿಸಬೇಡಿ ಅನ್ನುವ ಹೇಳಿಕೆಯನ್ನ ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಖಂಡಿಸಿ ನಿನ್ನೆ ಸಂಜೆಯವರೆಗೂ ಕೂಡ ಮಂಡ್ಯದ ಜನರು ಟೈಮ್ ಅನ್ನ ಕೊಟ್ಟಿದ್ರು, ಸಾರಿ ಕೇಳಬೇಕು ಅಂತೇಳಿ. ಇಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಾರಿ ಕೇಳಿಲ್ಲ. ಇವತ್ತು ಮಂಡ್ಯದಲ್ಲಿ ಛತ್ರಿಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡಲಾಗಿದೆ. ಬಂಡೆ ಒಡೆದು ಪ್ರತಿಭಟಿಸುತ್ತಿರುವಂತಹ ರೈತರು ಡಿಕೆ ಶಿವಕುಮಾರ್ ಮಂಡ್ಯ ಜನರನ್ನ ಛತ್ರಿಗಳು ಅಂತ ಕರೆದ ಆರೋಪದ ವಿಚಾರವಾಗಿ ಸುತ್ತಿಗೆಯಿಂದ ಬಂಡೆ ಒಡೆದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹ ರೈತರು ಛತ್ರಿಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಹಿಂದೆ ಹೋಗೋಣ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮಂಡ್ಯದಲ್ಲಿ ಪ್ರತಿಭಟನೆ ಭುಗಿಲು ಹೇಳ್ತಾ ಇದೆ. ಡಿಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತೇಳಿ ಗಡುವನ್ನ ಕೂಡ ಕೊಟ್ಟಿದ್ರು. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆನಂದ್? ನಾಗೇಂದ್ರ ಬಾಬು, ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಒಂದು ಮಾತು ಮಂಡ್ಯ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅವರು ಹೇಳಿಕೆ ನೀಡ್ತಿದ್ದಂತ ಸಂದರ್ಭದಲ್ಲೇ ಅವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವಾಯ್ತು, ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಿನ್ನೆ ಸಂಜೆವರೆಗೂ ಕೂಡ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ರು, ನೀವು ಕ್ಷಮೆ ಕೇಳಬೇಕು ಅಂತ. ಆದ್ರೆ ಕ್ಷಮೆ ಕೇಳುವಂತ ಸೌಜನ್ಯನು ಕೂಡ ಡಿಕೆ ಶಿವಕುಮಾರ್ ಮಾಡಲಿಲ್ಲ. ಇದು ಮಂಡ್ಯ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಕ್ಕಾಗಿ ಇವತ್ತು ಛತ್ರಿ ಮೂಲಕವೇ ಅವರಿಗೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಛತ್ರಿ ಚಳುವಳಿಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಆರಂಭವಾದಂತಹ ಮೆರವಣಿಗೆ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಮೂಲಕ ಮೆರವಣಿಗೆಯಲ್ಲಿ ಸಾಗಿ ಸದ್ಯ ಈಗ ಸಂಜೆ ವೃತ್ತದಲ್ಲಿ ಬಂದು ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಪ್ರತಿಭಟನಾಕಾರರು ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ರೈತ ನಾಯಕ ಪಚ್ಚೆ ನಂಜುಂಡಸ್ವಾಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕನ್ನಡ ಸೇನೆ ಸೇರಿದಂತೆ ಹಲವು ಸಂಘಟನೆಗಳು ಇವತ್ತಿನ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಸಾಕಷ್ಟು ಜನ ಬಂದಂತವ್ರು ಇಲ್ಲಿ ಮನೆಯಿಂದಲೇ ಛತ್ರಿಯನ್ನ ತರುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಛತ್ರಿ ಮೂಲಕವೇ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಇಲ್ಲಿ ಪ್ರತಿಭಟನಾಕಾರರಿದ್ದಾರೆ.